ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನವೆಂಬರ್ 17ರಂದು ನಡೆಯಬೇಕಿದ್ದ ಎಕ್ಸಾಮ್ಗೆ ಸಂಬಂಧಿಸಿದಂತೆ ತಡೆಯ ಆಜ್ಞೆಯನ್ನು ಕೋರ್ಟಿಂದ ನೀಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗ್ತಾರೆ ಸ್ನೇಹಿತರೆ. ಸಿಲೆಬಸ್ಸಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ. ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂಥ ಕೈ ಬರದ ನೋಟ್ಸ್ ಕೂಡ ಇರ್ತವೆ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದೆ. ಪ್ರತಿಯೊಂದು ಇದು ಸೈನ್ಸ್ಗೆ ಸಂಬಂಧಿಸಿದಂಥ ನೋಟ್ಸ್ ಇರ್ತದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ. ಎಲ್ಲ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ. ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು. ಅದೇ ರೀತಿ ನಿಮ್ಮದು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಈ ನೋಟ್ಸಿನ ಬೆಲೆ ಮೊದಲಿಗೆ 999ಗಾಗಿ ನೀಡ್ತಾ ಇದ್ರು. ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ 300 ರೂಪಾಯಿಗಾಗಿ ನೀಡ್ತಾರೆ. ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರುತ್ತೆ ಇವ್ರ ಹತ್ರ. ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. 9538151535ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ PDF ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ, ALP, NTPCಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ಜಿಕೆಗೆ ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದ್ರ ಜೊತೆಗೆ ಎಲ್ಲ ಡೀಟೇಲ್ಸ್ ನೋಟ್ಸು. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದ್ರ ಜೊತೆಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು. ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ 70 to 80% ಸಿಲೆಬಸ್ ಕವರ್ ಆಗಿರೋ ಡೀಟೇಲ್ಸ್ ನೋಟ್ಸು. ಇದು ಕೈ ಬರದ ನೋಟ್ಸ್ ಇರುತ್ತೆ. ಮತ್ತು ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದರೆ ಈ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಯಾರು ಕೂಡ ದಯವಿಟ್ಟು ಕಾಲ್ ಮಾಡಕ್ಕೆ ಹೋಗಬೇಡಿ. ಮೆಸೇಜನ್ನು ಮಾಡಿ ಸಂಪೂರ್ಣವಾದ ಮಾಹಿತಿನ ನೀಡಲಾಗ್ತದೆ. ಬನ್ನಿ ಸ್ನೇಹಿತರೆ, ಟಾಪಿಕ್ಗೆ ಬರೋದಾದ್ರೆ, ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳ ಜೀವನ ಹೆಂಗಾಗೈತೆ ಅಂದ್ರೆ ಓದೋದ ಮನೆ ಬಿಟ್ಟು ಲೈಬ್ರರಿ ಬಿಟ್ಟು ಹೋಗೋದನ್ನು ಆ ರೀತಿ ಬಂದ್ಬಿಟ್ಟತ್ರಿ. ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟು ಹಂಗೆ ಮಾಡಾಕತ್ತಾವ್ರಿ, ಸೆಂಟ್ರಲ್ ಗೌರ್ಮೆಂಟು ಹಂಗೆ ಮಾಡಾಕತ್ತಾವ. ಒಂದು 10th ಮೇಲೆ ಏನಾದರೂ ನೋಟಿಫಿಕೇಶನ್ ಆತಂದ್ರೆ ಬೇಗ ಎಕ್ಸಾಮ್ ಅಂದರೆ ಶೆಡ್ಯೂಲನ್ನು ಕೊಟ್ಟಿರ್ತಾರೆ. ಆ ಶೆಡ್ಯೂಲ್ಗೆ ಎಕ್ಸಾಮನ್ನು ನಡೆಸವಲ್ರಿ. ಆಲ್ರೆಡಿ ಕ್ಯಾಲೆಂಡರ್ ಬಿಟ್ಟಿರ್ತಾರೆ. ಆ ಕ್ಯಾಲೆಂಡರ್ ಪ್ರಕಾರ ನಡೆಸಲಿ. ಈಗ ಆಲ್ರೆಡಿ MTSದು ಅದೇ ರೀತಿ ಆಯ್ತು. ಈಗ ಮತ್ತು RRB ಗ್ರೂಪ್ ಡಿದು ಇದು ಆಲ್ಮೋಸ್ಟ್ ಎಲ್ಲ ಜೂನ್ ಜುಲೈ ಒಳಗೆ ಆಗ್ಬೇಕಿತ್ತು ರೀ ಎಕ್ಸಾಮ. ಈಗ ನವೆಂಬರ್ 17ಕ್ಕೂ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿದ್ರು. ಅದು ಕೂಡ ಕೋರ್ಟ್ ನಡು ಬಂದು ಅಂದ್ರೆ ಹೈಕೋರ್ಟ್ ನಡು ಬಂದು ತಡೆ ಆಜ್ಞೆಯನ್ನು ನೀಡಲಾಗಿತ್ತು. ಯಾಕಪ್ಪ ಅಂದ್ರೆ ಈಗ ಆಲ್ರೆಡಿ ITI ಮತ್ತು SSLC ಅಭ್ಯರ್ಥಿಗಳ ನಡುವೆ ಗೊಂದಲ ಐತ್ರಿ. ಏನು ಗೊಂದಲಪ್ಪ ಅಂದ್ರೆ ಇದನ್ನು ITI ಮೇಲೆ ನೇಮಕಾತಿ ಮಾಡಬೇಕು RRBದು, ಬಟ್ ನೀವು SSLC ಮೇಲೆ ಮಾಡಿದ್ರಿ, ಇದನ್ನು ನಮಗೆ ಮಾತ್ರ ಕೊಡ್ರಿ ಅಂತ ಅವ್ರು ಕೇಸ್ ಹಾಕ್ಯಾರ. ಅದು ಮುಗಿಲಾರ. ಯಾಕಂದ್ರೆ ಅದು ಅಕ್ಟೋಬರ್ 30ಕ್ಕೆ ಎಕ್ಸಾಮ್ ಹೈರಿಂಗ್ ಡೇಟ್ ಐತಿ. ಅದು ಇನ್ನೂ ಫಿಕ್ಸ್ ಆಗಿಲ್ಲ. ಅಂದ್ರೆ ಅದು ಅಂತಿಮ ತೀರ್ಪು ಬಂದಿಲ್ಲ. ನೀವು ಎಕ್ಸಾಮ್ ಡೇಟನ್ನು ಹೆಂಗೆ ಅನೌನ್ಸ್ ಮಾಡಿದ್ರಿ, ಯಾವ ಕಾರಣಕ್ಕಾಗಿ, ಯಾವ ರೀತಿ ರೀಸನ್ ಇಟ್ಕೊಂಡು ಮಾಡಿರಿ ಅಂತೇಳಿ ಈಗ ಕೋರ್ಟಿಂದ ತಡೆ ಆಜ್ಞೆ ಬಂದತ್ರಿ. ಇದು ತಡೆ ಆಜ್ಞೆಯನ್ನು ಇತ್ಯರ್ಥ ಮಾಡ್ಕೋಬೋದು. ಇತ್ಯರ್ಥ ಮಾಡ್ಕೊಂಡು ನವೆಂಬರ್ 17ಕ್ಕೆ ಎಕ್ಸಾಮ್ ನಡಿಬೋದು, ಇಲ್ಲಾಂದ್ರೆ ನಡೆದೇನೆ ಇರ್ಬೋದು. ಯಾಕಂದ್ರೆ ಅದು ಮುಂದಿನ ಆಜ್ಞೆವರೆಗೂ ಅದೇ ರೀತಿ ತಡೆ ಆಜ್ಞೆ ಇರ್ತದೆ ರೀ. ನಾಟ್ ಪರ್ಮನೆಂಟ್ ಎಕ್ಸಾಮ್ ಏನು ಪೋಸ್ಟ್ಪೋಂಡ್ ಆಕ ಅಂತೇಳಿ ಹೇಳಕ್ಕೆ ಬರಲ್ಲ ರೀ. ಯಾಕಂದ್ರೆ ಒಂದು ಮುಂದಿನ ಆಜ್ಞೆ ಬರ್ಬೇಕ್ರಿ. ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಬಂತಪ್ಪ ತೀರ್ಪು ಬತ್ತಂದ್ರೆ ಅವಾಗ ಎಕ್ಸಾಮನ್ನು ಇದೇ ಡೇಟಿಗೂ ಕೂಡ ಎಕ್ಸಾಮನ್ನು ನಡೆಸ್ಬೋದು ಅಥವಾ ನಡೆಸದೇ ಇರ್ಬೋದು. ಯಾಕಂದ್ರೆ ಫೈನಲ್ ಆಗಿ ಹೇಳಿಲ್ರಿ ಅವರು. ಈಗ ಕೇವಲ ಏನು ಕೋರ್ಟಿಂದ ಬಂದತ್ರಿ, ಹೈಕೋರ್ಟಿಂದ ಏನು ಬಂದತ್ತಲ್ಲ, ಕೋರ್ಟ್ನವ್ರು ಹೇಳ್ಯಾರ ತಡೆ ಆಜ್ಞೆ ಘೋಷಿಸಿ ಅಂತೇಳಿ. ಬಟ್ RRB ಇಲಾಖೆಯಿಂದ ಯಾವುದೇ ರೀತಿ ಎಕ್ಸಾಮ್ ಪೋಸ್ಟ್ಪೋಂಡ್ ಆಕಾವು ಅದೇ ಡೇಟಿಗೆ ನಡೀತಂತ ಅಂತಿಮವಾಗಿ ಹೇಳಿಲ್ರಿ. ಯಾಕಪ್ಪ ಅಂದ್ರೆ ಅವ್ರು ಆಲ್ರೆಡಿ ಡೇಟನ್ನು ಅನೌನ್ಸ್ ಮಾಡ್ಯಾರ. ಕೋರ್ಟ್ನಲ್ಲಿ ಕೇಸ್ ಏನಾದರೂ ಮುಗೀತಪ್ಪ ಅಂದ್ರೆ ಅದೇ ಡೇಟಿಗೆ ಎಕ್ಸಾಮ್ ನಡಿಬೋದು. ಕೋರ್ಟ್ನಲ್ಲಿ ಕೇಸ್ ನಡೀಲಿಲ್ಲ ಅಂದ್ರೆ ಮುಂದೆ ಏನಾದರೂ ಪೋಸ್ಟ್ಪೋಂಡ್ ಆಗ್ಬೋದು ಐತಲ್ಲ. ಬಟ್ ಆದರೆ ಫೈನಲಿ ಏನಪ್ಪ ಅಂದ್ರೆ ಒಟ್ಟು ಎಕ್ಸಾಮ ಕ್ಯಾನ್ಸಲ್ ಮಾಡಿ ಅಂತ ಹೇಳಿರಿ. ಎಕ್ಸಾಮ್ ನಡೀತಾವೆ. ಅದು ನವೆಂಬರ್ 17ಕ್ಕಾದರೂ ಸ್ಟಾರ್ಟ್ ಆಗ್ಬೋದು ಅಥವಾ ಡಿಸೆಂಬರ್ದಲ್ಲಿ ಆದರೂ ಸ್ಟಾರ್ಟ್ ಆಗ್ಬೋದು. ಒಟ್ಟು ಎಕ್ಸಾಮ್ ನಡೀತಾವೆ. ಎಕ್ಸಾಮ್ ನಡೀಲ್ಲ ಅಂತ ತಿಳ್ಕೊಬೇಡ್ರಿ. ಎಕ್ಸಾಮ್ ನಡೀತಾವೆ, ಬಟ್ ಸ್ವಲ್ಪ ತಡ ಆಗುವ ಸಾಧ್ಯತೆ ಐತ್ರಿ. ಸ್ವಲ್ಪ ಏನಾದರೂ ತಡ ಆಗ್ಬೋದು. ಈಗ ಈ ಗ್ರೂಪ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ನಡೀತಾವೆ, ಬಟ್ ನವೆಂಬರ್ 17ಕ್ಕೆ ನಡೀತಾವೆ ಅಂತ ಹೇಳೋಕ್ಕಾಗಲ್ರಿ. ಪೋಸ್ಟ್ಪೋಂಡ್ ಆಗ್ಬೋದು ಅಥವಾ ಅದೇ ಡೇಟಿಗಾದರೂ ನಡೀಬೋದು. ಇಲ್ಲಿ ಕೋರ್ಟ್ ಏನು ಹೈಕೋರ್ಟ್ ಏನು ತಡೆ ಆಜ್ಞೆನೂ ಕೊಟ್ಟೈತಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ಅಂದ್ರೆ ಸದ್ಯದ ಮಟ್ಟಿಗೆ ತಡೆ ಹಿಡಿಯಲಾಗಿರ್ತದೆ. ಅದೇನಾದರೂ ತನ್ನ ತಡೆ ಆಜ್ಞೆನ ಹಿಂದಕ್ಕೆ ತಕ್ಕೊಂತಪ್ಪ ಅಂದ್ರೆ ಮತ್ತು ಅಕ್ಟೋಬರ್ 30ಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಏನು ಜಜ್ಮೆಂಟ್ ಐತಲ್ಲ, ಅಂತಿಮ ತೀರ್ಪು ಬಂದು ಎಕ್ಸಾಮನ್ನು ನಡೆಸಿ ಅಂತೇಳಿ ಕೋರ್ಟ್ ಏನಾದರೂ ಆದೇಶ ಕೊಡುತ್ತೆ ಅಂದ್ರೆ ನವೆಂಬರ್ 17ಕ್ಕೆ ಎಕ್ಸಾಮ್ ನಡೀತಾವ್ರಿ. ಇಲ್ಲಪ್ಪ ಅಂದ್ರೆ ಅದು ಕೋರ್ಟ್ ಕೇಸ್ ಏನಾದರೂ ಮುಗಿಲಿಲ್ಲ ಅಂದ್ರೆ
ಅಕ್ಟೋಬರ್ 30ಕ್ಕೆ ನಡೆಯಬೇಕಿದ್ದ ಏನು ಕೋರ್ಟ್ ಹೈರಿಂಗ್ ಡೇಟ್ ಐತಲ್ಲ, ಆ ಹೈರಿಂಗ್ ಡೇಟ್ದಲ್ಲಿ ಆ ಕೋರ್ಟ್ ಕೇಸ್ ಜಜ್ಮೆಂಟ್ ಅಂತಿಮವಾಗಿ ಮುಗಿಲಿಲ್ಲ ಅನ್ನೋ ಪಕ್ಷದಲ್ಲಿ ಮಾತ್ರ ನಿಮ್ಮದು ಎಕ್ಸಾಮ್ ಡೇಟ್ ಪೋಸ್ಟ್ಪೋಂಡ್ ಆಗ್ಬೋದು ರೀ. ತಿಳಿತಲ್ಲ. ಬಟ್ ನೀವು ಸ್ಟಡಿ ಮಾಡಕತ್ತವರು ನಿಮ್ಮ ಸ್ಟಡಿ ಕಂಟಿನ್ಯೂ ಮಾಡಿರಿ. ಎಕ್ಸಾಮ್ ಅಂತೂ ನಡೀತಾವೆ, ಬಟ್ ಲೇಟ್ ಆಗ್ಬೋದು. ಎಕ್ಸಾಮ್ ಅಂತೂ ಫಿಕ್ಸ್ ನಡೀತಾವೆ. ಇಲ್ಲಪ್ಪ ಅಂದ್ರೆ ನಿಮ್ಗೆ ಈಗ MTS ಎಕ್ಸಾಮ್ ನಡೆಯಕತ್ತಾವು, ನೆಕ್ಸ್ಟ್ CHSL ಐತಿ, CGL ನಡೆಯಕತ್ತಾವು. ಇದಾದಮೇಲೆ CHSL ಸಿಗುತ್ತೆ, MTS ಸಿಗುತ್ತೆ. ಆಮೇಲೆ ಇದಕ್ಕೆ ಸಂಬಂಧಿಸಿದಂತೆ ಗ್ರೂಪ್ ಡಿಗೆ ಬರುತ್ತೆ ರೀ. ಗ್ರೂಪ್ ಡಿ ಒಳಗೆ ಬಂದು ಅಂದ್ರೆ ಮತ್ತು NTPC ALP ಸಾಕಷ್ಟು ಎಕ್ಸಾಮ್ ಅದ ರೀ. ಸ್ಟಡಿಯನ್ನು ಕಂಟಿನ್ಯೂ ಮಾಡಿರಿ. ನೀವು ಎಕ್ಸಾಮ್ ಯಾವಾಗಾರ ಆಗಲಿ, ಬಟ್ ಸ್ಟಡಿ ಅನ್ನೋದು ಕಂಟಿನ್ಯೂ ಇರಲ್ಲ ರೀ. 1 ತಾಸು ಓದ್ರಿ, 2 ತಾಸು ಓದ್ರಿ, ಬಟ್ ಕಂಟಿನ್ಯೂ ಆಗಿ ಓದ್ತಾ ಹೋಗ್ರಿ. ಅಂದಾಗ ಮಾತ್ರ SS ಕೂಡ ಸಿಗುತ್ತೆ ರೀ. ಈಗ ಸರ್ಕಾರಗಳು ಆಟ ಆಡ್ಸಕತ್ತಾವ ಅನಿಸ್ಬಿಡಾಕತ್ತೈತೆ ರೀ. ಯಾಕಂದ್ರೆ ಸ್ಪರ್ಧಾ ಅಭ್ಯರ್ಥಿಗಳು ಸ್ಟೇಟ್ ಗೌರ್ಮೆಂಟ್ದಾಗ ಅದೇ ರೀತಿ ರಿಕ್ವೈರ್ಮೆಂಟ್ ಇಲ್ಲ, ಇನ್ನು ಸೆಂಟ್ರಲ್ ಗೌರ್ಮೆಂಟ್ದಾಗ ಆಗಿದ್ದ ರಿಕ್ವೈರ್ಮೆಂಟಿಗೆ ಸರಿಯಾಗಿ ಎಕ್ಸಾಮ್ ಆಗಕತ್ತಿಲ್ಲ. ಓದೋರ ಪರಿಸ್ಥಿತಿ ಇವತ್ತು ಮನೆಗೆ ಹೋಗಲಿ ನಾಳೆ ಮನೆಗೆ ಹೋಗಲಿ ಅನ್ನೋವರೆಗೂ ಬಂದುಬಿಟ್ಟತ್ ರೀ. ಈ ಥರ ಅದು ಏನೋ ಆಗಲಿ, ಒಟ್ಟು ಎಕ್ಸಾಮ್ ನೀವು ಎಲ್ಲಿ ಕೂತು ಸ್ಟಡಿ ಮಾಡ್ತೀರ ನೋಡಿರಿ, ಸ್ಟಡಿಯನ್ನು ಕಂಟಿನ್ಯೂ ಮಾಡಿರಿ. ಎಕ್ಸಾಮ್ ಯಾವಾಗಾರ ಯಾಕೆ ನಡೀಲಿಕ್ಕ ತೀತಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.